ಪಾಯ್ಸಲೇಸ್ ಫಾರ್ಮುಲಾ, ಪಾಯ್ಸಲೇಸ್ ಸೂತ್ರ. ಪಾಯ್ಸಲೇಸ್ ಸೂತ್ರವು ನಮಗೆ ಒಂದು ಕ್ಯಾಪಿಲರಿ ಟ್ಯೂಬಿನ ಮುಖಾಂತರ ಪ್ರತಿ ಸೆಕೆಂಡಿಗೆ ಎಷ್ಟು ಪ್ರಮಾಣದ ಜಲವು ಅಥವಾ ದ್ರವವು ಪ್ರವಹಿಸುತ್ತದೆ ಎಂಬುವ ವಿಷಯವನ್ನು ತಿಳಿಸಿಕೊಡುವ ಫಾರ್ಮುಲಾವು ಆಗಿದೆ. ಪಾಯ್ಸಲೇಸ್ಯ ಫಾರ್ಮುಲಾದ ಮುಖಾಂತರ ಒಂದು ಕೊಳವೆ ಅಥವಾ ಕ್ಯಾಪಿಲರಿಯಿಂದ ಒಂದು ಸೆಕೆಂಡಿನಲ್ಲಿ ಎಷ್ಟು ಪ್ರಮಾಣದ ದ್ರವವು ಪ್ರವಹಿಸುತ್ತದೆ ಎಂಬುದನ್ನು ಇದರಿಂದ ನಾವು ತಿಳಿಯಬಹುದಾಗಿದೆ. ಪ್ರವಹಿಸುವ ದ್ರವವನ್ನು ವಿ ಅಥವಾ ವ್ಯಾಲ್ಯೂಮ್ ಎಂದು ಕನ್ಸಿಡರ್ ಮಾಡಿದಾಗ ಇದು ಪ್ರವಹಿಸುವ ಗತಿಯು ಪ್ರೆಷರಿನ ಮೇಲೆ ಡಿಪೆಂಡ್ ಆಗಿರುತ್ತದೆ. ಒಂದು ಕ್ಯಾಪಿಲರಿಯ ಟ್ಯೂಬಿನಿಂದ ಇನ್ನೊಂದು ಕ್ಯಾಪಿಲರಿಯ ಟ್ಯೂಬಿನ ಮಧ್ಯದಲ್ಲಿ ಉಂಟಾಗತಕ್ಕಂತಹ ಪ್ರೆಷರ್ ಡಿಫರೆನ್ಸಿನ ಮುಖಾಂತರ ದ್ರವವು ಪ್ರವಹಿಸುತ್ತದೆ ಹಾಗೂ ಇದು ಆ ದ್ರವದ ವಿಸ್ಕಾಸಿಟಿ ಮತ್ತು ಆ ಕ್ಯಾಪಿಲರಿ ಟ್ಯೂಬಿನ ಲೆಂಗ್ತ್ನ ಮೇಲೆ ಡಿಪೆಂಡ್ ಆಗಿರುತ್ತದೆ. ಇದರ ಸೂತ್ರವು ವಿ ವ್ಯಾಲ್ಯೂಮ್ ಈಸ್ ಈಕ್ವಲ್ ಟು ಪ್ರೆಷರ್ ಡಿಫರೆನ್ಸ್ ಪಿ ಮಲ್ಟಿಪ್ಲೈಡ್ ಬೈ ಪೈ ಆರ್ ರೇಡಿಯಸ್ ಆಫ್ ದಿ ಕ್ಯಾಪಿಲರಿ ಟ್ಯೂಬ್ raised to 4. Whole thing is divided by 8 eta length L ಇದು ಆಗಿರುತ್ತದೆ. ಇನ್ನೊಮ್ಮೆ V is equal to P 5 R raised to 4. ಈ ಎಲ್ಲವನ್ನು ಭಾಗಿಸಬೇಕು. ಭಾಗಿಸುವ ಸಂಖ್ಯೆಯು 8 eta L ಯಾಗಿರುತ್ತದೆ. ಇದರ ಮುಖಾಂತರ ನಾವು ಸಹಜವಾಗಿ ಪ್ರವಹಿಸುವ ದ್ರವದ ಪ್ರಮಾಣವನ್ನು ತಿಳಿಯಬಹುದಾಗಿದೆ. ಹಾಗೂ ಈ ಪಾಯ್ಸಲೇಸ್ ಫಾರ್ಮುಲಾದ ಮುಖಾಂತರ ನಮ್ಮ ರಕ್ತನಾಳಗಳಲ್ಲಿ ಚಲಿಸುವ ಪ್ರವಹಿಸುವ ರಕ್ತದ ಗತಿಯನ್ನು ಸಹಜವಾಗಿ ತಿಳಿಯಲಾಗುತ್ತದೆ.